ಶಿಡ್ಲಘಟ್ಟದ ಧಮ್ಕಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬಿಗ್ ಶಾಕ್. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ನ್ಯಾಯಾಲಯ. ಪೊಲೀಸರಿಂದ ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಬಂಧನವಾಗೋ ಸಾಧ್ಯತೆ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದ ಈ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ದೂರು ಕೊಟ್ಟಿದ್ರು. ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ ಚಿಂತಾಮಣಿ ಕೋರ್ಟ್. ಪೊಲೀಸರಿಂದ ಯಾವುದೇ ಕ್ಷಣದಲ್ಲಿ ರಾಜೀವ್ ಗೌಡ ಬಂಧನವಾಗುವ ಸಾಧ್ಯತೆ ಇದೆ. ಬೆದರಿಕೆ ಪ್ರಕರಣದ ಬಳಿಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡು ಅಜ್ಞಾತ ಸ್ಥಳದಿಂದಲೇ ಒಂದು ವಿಡಿಯೋ ಮಾಡಿ ಕ್ಷಮೆ ಕೂಡ ಕೇಳಿದ್ರು. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು. ಅಲ್ಲೂ ಕೂಡ ನ್ಯಾಯಾಲಯ ಛೀಮಾರಿ ಹಾಕಿ ಅರ್ಜಿ ವಜಾ ಮಾಡಿತ್ತು. ಈಗ ನಿರೀಕ್ಷಣಾ ಜಾಮೀನು ಕೋರಿ ಚಿಂತಾಮಣಿ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ಕೂಡ ವಜಾ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಅಮಾನತು. ಶಿಡ್ಲಘಟ್ಟದ ಧಮ್ಕಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬಿಗ್ ಶಾಕ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಫೋನಿನಲ್ಲಿ ಇಬ್ಬರನ್ನು ಮಾತನಾಡಿಸಿತ್ತು. ಆ ಸಂದರ್ಭದಲ್ಲಿ ರಾಜೀವ್ ಗೌಡ ಕ್ಷಮೆ ಕೇಳುವಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಗ್ರಹಿಸಿತ್ತು. ರಾಜೀವ್ ಗೌಡ ಕ್ಷಮೆ ಕೇಳಿದ್ರು. ನಂತರ ಈ ಸುದ್ದಿ ಎಲ್ಲೆಡೆ ವೈರಲ್ ಆಯಿತು. ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲದ ವಾತಾವರಣ ಅಂತ ವೈರಲ್ ಆಯಿತು. ಪೌರಾಯುಕ್ತೆ ಅಮೃತಾ ಗೌಡ ದೂರು ಕೊಡ್ತಾರೆ. ದೂರಿನ ಆಧಾರದಲ್ಲಿ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ, ಕರ್ತವ್ಯಕ್ಕೆ ಅಡ್ಡಿ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಯಾವಾಗ ಸುದ್ದಿ ಹರಡೋದಕ್ಕೆ ಶುರುವಾಯಿತೋ ರಾಜೀವ್ ಗೌಡ ಅಲ್ಲಿಂದ ಎಸ್ಕೇಪ್. ಅಜ್ಞಾತ ಸ್ಥಳದಿಂದಲೇ ಒಂದು ವಿಡಿಯೋ ಮಾಡಿ ಕ್ಷಮೆ ಕೇಳಿದ್ರು. ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಈತನ ಬೆನ್ನಿಗೆ ನಿಲ್ಲಿಲ್ಲ. ಎಲ್ಲರೂ ಛೀಮಾರಿ ಹಾಕಿದ್ರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾನ ರಾಜೀವ್ ಗೌಡ. ಬೆದರಿಕೆ ಪ್ರಕರಣದ ಬಳಿಕ ಕಾಂಗ್ರೆಸ್ ಮುಖಂಡ ನಾಪತ್ತೆ. 12 ದಿನ ಆದರೂ ರಾಜೀವ್ ಗೌಡ ಪತ್ತೆ ಹಚ್ಚುವಲ್ಲಿ ಖಾಕಿ ವಿಫಲ ಆಗಿದೆ. 3 ತಂಡಗಳಾಗಿ ರಾಜೀವ್ ಗೌಡನನ್ನ ಪೊಲೀಸರು ಹುಡುಕುತ್ತಾ ಇದ್ದಾರೆ. ಬೆಂಗಳೂರು ಸುತ್ತಮುತ್ತ ಕಾಂಗ್ರೆಸ್ ನಾಯಕನಿಗಾಗಿ ತಲಾಶ್ ನಡೆಸ್ತಾ ಇದ್ದು, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋ ಬೆನ್ನಲ್ಲೇ ಹುಡುಕಾಟ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ರಾಜೀವ್ ಗೌಡ ಪತ್ತೆಗೆ ಮತ್ತಷ್ಟು ಪೊಲೀಸರ ನಿಯೋಜನೆಗೆ ಪ್ಲಾನ್ ಮಾಡಿಕೊಂಡಿದ್ದು, 3 ತಂಡಗಳ ಜೊತೆ ಮತ್ತಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲು ಚಿಂತನೆ ನಡೆದಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲೂ ರಾಜೀವ್ ಗೌಡಗಾಗಿ ಹುಡುಕಾಟ ಸಾಧ್ಯತೆ ಇದೆ. ಇನ್ನು ಶಿಡ್ಲಘಟ್ಟದ ಪುಡಾರಿ ರಾಜೀವ್ ಗೌಡಗೆ ಶಾಕ್ ಮೇಲೆ ಶಾಕ್. ಚಿಂತಾಮಣಿ ಕೋರ್ಟ್ನಿಂದ ರಾಜೀವ್ ಗೌಡಗೆ ಬೇಲ್ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿನೂ ವಜಾ. ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅಮಾನತ್ತಾಗಿದ್ದು, ಕಳೆದ 3 ದಿನದಲ್ಲಿ ರಾಜೀವ್ ಗೌಡಗೆ 3 ಶಾಕ್. ಈಗಲಾದ್ರೂ ಈ ರಾಜೀವ್ ಗೌಡ ಅರೆಸ್ಟ್ ಮಾಡ್ತಾರಾ ಪೊಲೀಸರು ಅನ್ನೋದು ಸದ್ಯಕ್ಕೆ ಉಳಿದಿರೋ ಪ್ರಶ್ನೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾ, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಕಾಂಗ್ರೆಸ್ ಪಕ್ಷದಿಂದಲೇ ಅಮಾನತು. ಆದ್ರೂ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋ ಹಿನ್ನೆಲೆಯಲ್ಲಿ ರಾಜೀವ್ ಗೌಡ ಬಂಧನ ಆದಷ್ಟು ಬೇಗ ಆಗತ್ತಾ? ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯ ಸಂದರ್ಭದಲ್ಲೂ ನ್ಯಾಯಾಲಯ ಛೀಮಾರಿ ಹಾಕಿತ್ತು. ಬಾಯಿಗೆ ಬಂದ ಹಾಗೆ ಮಾತನಾಡಿದ ಈ ಪುಡಾರಿ ರಾಜೀವ್ ಗೌಡಗೆ ಛೀಮಾರಿ ಹಾಕಿತ್ತು. ಈಗ ಬಂಧನದ ಭೀತಿ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.